ಸರ್ವರಿಗೂ ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಟಿ.ಆರ್, ಕನ್ನಡ ಭಾಷಾ ಶಿಕ್ಷಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ, ನೆಮ್ಮಾರು, ಶೃಂಗೇರಿ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಪ್ರೀತಿಯ SLC ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು 10ನೇ ತರಗತಿಯ 4ನೆಯ ಪಾಠ ಭಾಗ್ಯಶಿಲ್ಪಿಗಳು. ಈ ಪಾಠಕ್ಕೆ ಸಂಬಂಧಿಸಿದಂತೆ ಹಿಂದಿನ ಎಲ್ಲ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಯಾವುದಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಓದಬೇಕಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಪಾಠ ಭಾಗ್ಯಶಿಲ್ಪಿಗಳು. ಮೊದಲನೇದಾಗಿ ನಾವು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ, 1 ಅಂಕದ ಪ್ರಶ್ನೆಗಳು. ಇದಕ್ಕೆ ಸಂಬಂಧಿಸಿದ ಹಾಗೆ ನೋಡುವುದಾದರೆ, ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದವರು ಯಾರು ಅನ್ನುವಂತಹ ಪ್ರಶ್ನೆಯನ್ನು 2016, 2017, 2019, 2020 ಒಂದಲ್ಲ ಒಂದು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಹಾಗೆಯೇ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗುತ್ತಿದೆ ಅನ್ನುವಂಥ ಪ್ರಶ್ನೆಯನ್ನು 2016 ಮಾರ್ಚ್, 2018 ಜೂನ್, 2021 ಜೂನ್ ಪೂರಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಮುಂದೆ ವಿಶ್ವೇಶ್ವರಯ್ಯ ಅವರ ಪೂರ್ವಜರು ಎಲ್ಲಿಯವರು ಅನ್ನುವಂಥ ಪ್ರಶ್ನೆಯನ್ನು 2017 ಜೂನ್ನಲ್ಲಿ ಕೇಳಿದ್ದಾರೆ. ಇದು ಪಾಠದ ಒಳಗಿನ ಪ್ರಶ್ನೆಯಾಗಿದೆ, ಆದರೆ ಅತ್ಯಂತ ಸುಲಭವಾದ ಪ್ರಶ್ನೆ. ಹಾಗೆಯೇ ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ನಡೆದ ಸ್ಥಳ ಯಾವುದು ಅನ್ನುವಂಥ ಪ್ರಶ್ನೆಯನ್ನು 2021 ಮಾರ್ಚ್ನಲ್ಲಿ ಕೇಳಿದ್ದಾರೆ. ಮಕ್ಕಳೇ ಗಮನಿಸಿ, 2021ರಲ್ಲಿ ಬಹು ಆಯ್ಕೆಯ ಪ್ರಶ್ನೆ ಇತ್ತು. ಅಲ್ಲಿ ವಿಸ್ತರಿಸಿ ಬರೀತಕ್ಕಂತಹ ಯಾವ ಪ್ರಶ್ನೆಗಳು ಇರಲಿಲ್ಲ, ಕೇವಲ ಬಹು ಆಯ್ಕೆಯ ಮಾದರಿ ಪರೀಕ್ಷೆಯನ್ನು ನಡೆಸಲಾಗಿತ್ತು ಕೊರೋನಾ ಕಾರಣದಿಂದಾಗಿ. ಹಾಗಾಗಿ ಆ ವರ್ಷ ಕೇಳಿದಂತಹ ಪ್ರಶ್ನೆ ಇದು. ಅದೇ ವರ್ಷ ಇನ್ನೊಂದು ಪ್ರಶ್ನೆ ಬಂದಿದೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಪಟ್ಟಾಭಿಷಿಕ್ತರಾದ ವರ್ಷ ಯಾವುದು ಅಂತೇಳಿ. ಅದು ಸಹ 2021ರಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಹಾಗೆಯೇ ವಿಶ್ವೇಶ್ವರಯ್ಯ ಅವರು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂದು ಬಯಸಿದವರು ಯಾರು ಅನ್ನುವಂಥ ಪ್ರಶ್ನೆಯನ್ನು 2021 ಜೂನ್ ಅಂದರೆ ಪೂರಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇದಿಷ್ಟು 1 ಅಂಕಕ್ಕೆ ಸಂಬಂಧಿಸಿದಂತೆ ಕೇಳಲಾದ ಪ್ರಮುಖ ಪ್ರಶ್ನೆಗಳು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 3ರಿಂದ 4 ವಾಕ್ಯದಲ್ಲಿ ಉತ್ತರಿಸಿ, 2 ಅಂಕದ ಪ್ರಶ್ನೆಗಳು. ಇದಕ್ಕೆ ಸಂಬಂಧಿಸಿದ ಹಾಗೆ ನೋಡುವುದಾದರೆ, ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ ಅನ್ನುವಂಥ ಪ್ರಶ್ನೆ 2015 ಮಾರ್ಚ್ನಲ್ಲಿ ಕೇಳಿದ್ದಾರೆ. ಹಾಗೆಯೇ ಹೈದರಾಬಾದ್ನಲ್ಲಿ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಸೇವೆ ಯಾವುದು ಅನ್ನುವಂಥ ಪ್ರಶ್ನೆಯನ್ನು 2015 ಮಾರ್ಚ್, 2016 ಮಾರ್ಚ್, 2018, 2017 ಜೂನ್ ಪೂರಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಅನ್ನುವಂಥ ಪ್ರಶ್ನೆಯನ್ನು 2022 ಮಾರ್ಚ್ನಲ್ಲಿ ಕೇಳಿದ್ದಾರೆ. ಮುಂದೆ ನೋಡಿ, ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳಾವುವು ಅನ್ನುವಂಥ ಪ್ರಶ್ನೆಯನ್ನು 2000 ಪಾಠದ ಒಳಗಿನ ಪ್ರಶ್ನೆ ಇದು. ಇದನ್ನು ಸಹ 2022ರಲ್ಲಿ ಕೇಳಿದ್ದಾರೆ. ಮುಂದೆ ವಿಶ್ವೇಶ್ವರಯ್ಯ ಅವರು ರಚಿಸಿದ ಸಾಹಿತ್ಯ ಕೃತಿಗಳು ಯಾವುವು ಅನ್ನುವಂಥ ಪ್ರಶ್ನೆಯನ್ನು 2016 ಜೂನ್ನಲ್ಲಿ ಕೇಳಿದ್ದಾರೆ. ಇದಿಷ್ಟು 3-4 ವಾಕ್ಯಗಳಿಗೆ ಸಂಬಂಧಿಸಿದಂತೆ ಬಂದಂತಹ ಪ್ರಮುಖ ಪ್ರಶ್ನೆಗಳಾಗಿವೆ. ಆನಂತರದಲ್ಲಿ ನಾವು ಕೆಳಗಿನ ಪ್ರಶ್ನೆಗಳಿಗೆ 7ರಿಂದ 8 ವಾಕ್ಯದಲ್ಲಿ ಉತ್ತರಿಸಿ, 4 ಅಂಕದ ಪ್ರಶ್ನೆಗಳು. ಇದಕ್ಕೆ ಸಂಬಂಧಿಸಿದ ಹಾಗೆ ನೋಡುವುದಾದರೆ ಗಮನಿಸಿ, ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಅನ್ನುವಂಥ ಪ್ರಶ್ನೆಯನ್ನು 2018 ಪೂರ್ವ ಸಿದ್ಧತಾ ಪರೀಕ್ಷೆ ಹಾಗೆಯೇ ಪಬ್ಲಿಕ್ ಪರೀಕ್ಷೆ ಎರಡರಲ್ಲೂ ಕೇಳಿದ್ದಾರೆ. 2019 ಪಬ್ಲಿಕ್ ಪರೀಕ್ಷೆ, 2020 ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಹಾಗೆಯೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪಿಸಿದ ನ್ಯಾಯ ವಿಧಾಯಕ ಸಭೆ ಮತ್ತು ಜಾರಿಗೆ ತಂದ ಸಾಮಾಜಿಕ ಕಾನೂನುಗಳ ಬಗ್ಗೆ ಬರೆಯಿರಿ ಅನ್ನುವಂಥ ಪ್ರಶ್ನೆಯನ್ನು 2019 ಮಾರ್ಚ್ ಪಬ್ಲಿಕ್ ಪರೀಕ್ಷೆಯಲ್ಲಿ, 2020 ಸೆಪ್ಟೆಂಬರ್ನಲ್ಲಿ ನಡೆಯುತ್ತೆ ಪರೀಕ್ಷೆ, ಆ ವರ್ಷ ಕೇಳಿದ್ದಾರೆ. ಹಾಗೆಯೇ ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಅನ್ನುವಂಥ ಪ್ರಶ್ನೆಯನ್ನು ಬಹಳಷ್ಟು ಸಾರಿ ಕೇಳಿದ್ದಾರೆ. 2015 ಪೂರ್ವ ಸಿದ್ಧತಾ ಪರೀಕ್ಷೆ, 2015 ಜೂನ್, 2019 ಮಾರ್ಚ್ ಈ ಎಲ್ಲ ವರ್ಷ ಕೇಳಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಏನು ಅಂತಂದರೆ, 2015ರಿಂದ 2017ರವರೆಗೆ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಮಾತ್ರ ಪಾಠ ಇತ್ತು. ಹಾಗಾಗಿ ವಿಶ್ವೇಶ್ವರಯ್ಯ ಅವರಿಗೆ ಸಂಬಂಧಿಸಿದ ಪ್ರಶ್ನೆಗಳು ಆ ವರ್ಷದಲ್ಲಿ ನಾವು ಜಾಸ್ತಿ ಕೇಳ್ತೇವೆ. 2018ರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆಗೂ ಸಹ ಆ ಪಾಠದಲ್ಲಿ ಸೇರ್ಪಡೆಗೊಳಿಸಲಾಯಿತು. ಹಾಗಾಗಿ ಇನ್ನು ಬಹುತೇಕ ಪ್ರಶ್ನೆಗಳು ವಿಶ್ವೇಶ್ವರಯ್ಯ ಅವರಿಗೆ ಸಂಬಂಧಿಸಿದ್ದೇ ಆಗಿದೆ. ಗಮನಿಸಿ, ಅಲ್ಲಿ ವಿಶ್ವೇಶ್ವರಯ್ಯ ಅವರು ಎಂಜಿನಿಯರ್ ಆಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ 2019 ಜೂನ್ನಲ್ಲಿ ಕೇಳಿದ್ದಾರೆ. ಶಿಕ್ಷಣ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ 2020 ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದ್ದಾರೆ.
ವಿಶ್ವೇಶ್ವರಯ್ಯ ಅವರು ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಅನ್ನುವಂಥ ಪ್ರಶ್ನೆಯನ್ನು 2020 ಸೆಪ್ಟೆಂಬರ್ನಲ್ಲಿ ಕೇಳಿದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಅನ್ನುವಂಥ ಪ್ರಶ್ನೆಯನ್ನು 2018 ಪೂರ್ವ ಸಿದ್ಧತಾ ಪರೀಕ್ಷೆ, 2018 ಮಾರ್ಚ್ ಪಬ್ಲಿಕ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಈ ಪಾಠದಿಂದ 8-10 ವಾಕ್ಯಕ್ಕೆ ಬಹಳಷ್ಟು ಸಾರಿ ಪ್ರಶ್ನೆ ಬಂದಿರುವುದನ್ನು ನೀವು ಗಮನಿಸ್ತಾ ಇದ್ದೀರಾ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗೆಗೆ ನಾವು ತಿಳಿದುಕೊಳ್ಬೇಕು. ಹಾಗೆಯೇ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸಾಧನೆಗಳ ಬಗ್ಗೆಯೂ ಸಹಿತ ನಾವು ತಿಳಿದುಕೊಂಡ್ರೆ 8-10 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆನಂತರ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ, ಇದರಲ್ಲಿ ಬಂದಂಥ ಪ್ರಶ್ನೆಗಳನ್ನು ನೋಡುವುದಾದರೆ ಸಾಮಾಜಿಕ ಕಾನೂನುಗಳ ಹರಿಕಾರ ಅನ್ನುವಂಥ ಪ್ರಶ್ನೆ 2018 ಜೂನ್ನಲ್ಲಿ ಕೇಳಿದ್ದಾರೆ. ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ಅನ್ನುವುದನ್ನು 2020 ಮಾರ್ಚ್, ಇದು ಪಾಠದ ಒಳಗಿನಿಂದ ಬಂದಂತಹ ಪ್ರಶ್ನೆ ಇದಾಗಿದೆ. ಹೀಗೆ ಬಂದಾಗ ಸ್ವಲ್ಪ ಗಲಿಬಿಲಿ ಆಗ್ಬೋದು. ಆದರೆ ಸಾಮಾಜಿಕ ಕಾನೂನುಗಳ ಹರಿಕಾರ ಅನ್ನುವ ಪ್ರಶ್ನೆಯನ್ನೇ ಇನ್ನೊಂದು ರೀತಿಯಲ್ಲಿ ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ಅನ್ನುವುದನ್ನು ಕೇಳಿದ್ದಾರೆ. ಅಂದರೆ ಆ ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ಜಾರಿಗೆ ತಂದವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರನ್ನು ಏನಂತ ಕರಿತಾ ಇದ್ವಿ? ಸಾಮಾಜಿಕ ಕಾನೂನುಗಳ ಹರಿಕಾರ. ಹಾಗಾಗಿ ಆ ಸಂದರ್ಭಕ್ಕೆ ಪೂರಕವಾದಂತಹ ಉತ್ತರವನ್ನೇ ಇದಕ್ಕೂ ಬರೆದರೆ ಸರಿಯಾಗ್ತದೆ. ಆನಂತರದಲ್ಲಿ ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ಪ್ರಶ್ನೆಯನ್ನು 2022 ಜೂನ್, 2023 ಜೂನ್ ಪೂರಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಹಾಗೆಯೇ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು ಅನ್ನುವಂಥ ಪ್ರಶ್ನೆಯನ್ನು 2017 ಮಾರ್ಚ್ನಲ್ಲಿ ಕೇಳಿದ್ದಾರೆ. ಇದು ಪಾಠದ ಒಳಗಿನಿಂದ ಬಂದಂತಹ ಪ್ರಶ್ನೆ ಇದಾಗಿದೆ. ಆನಂತರದಲ್ಲಿ ಕವಿ ಪರಿಚಯ. ಡಾಕ್ಟರ್ DS ಜಯಪ್ಪಗೌಡ ಅವರ ಪರಿಚಯವನ್ನು 2019 ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಮಾತ್ರ ಕೇಳಿದ್ದಾರೆ. ಗಮನಿಸಿ ವಿದ್ಯಾರ್ಥಿಗಳೇ, ಇದಿಷ್ಟು ಕಳೆದ ವರ್ಷಗಳಲ್ಲಿ ಕೇಳಲಾದಂತಹ ಪ್ರಮುಖ ಪ್ರಶ್ನೆಗಳಾಗಿವೆ. ಧನ್ಯವಾದಗಳು.